ಹಲೋ ಫ್ರೆಂಡ್ಸ್ ಇದನ್ನು ನಾನು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ನಾನು ನಿಮಗೆ ಡಿಸೈನನ್ನು ತೊಗೊಂಡು ಬಂದಿದ್ದೀನಿ ತೋರಿಸೋದಕ್ಕೋಸ್ಕರ. ಸೊ ಇದೇನೇ ಫ್ರೆಂಡ್ಸ್, ಈ ಡಿಸೈನ್ ತುಂಬಾ ಕ್ಯೂಟ್ ಆಗಿರುವಂತಹ ಪಿಂಕ್ ಗ್ರೀನ್ ಕಾಂಬಿನೇಷನ್ನಲ್ಲಿ ಹಾಕಿರುವಂತಹ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಒಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ನಾವು ಅದಕ್ಕೆ ಗ್ರೀನ್ ಕಲರ್ 6 ಎಳೆ ದಾರವನ್ನು ನಾಟ್ ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ 2 ಚೈನ್ಗಳನ್ನು ಹಾಕ್ಕೊಳ್ಳೋಣ. 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಅಲ್ಲಿಂದಲೇ 1 ಟೈಮ್ ದಾರವನ್ನು ತೊಗೊಂಡು 2 ಚೈನ್ನ ಪಕ್ಕದಲ್ಲಿ ನಾವಿಲ್ಲಿ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸೊ 2 ಚೈನ್ ಹಾಕಿದ ನಂತರ ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡ್ವಿ. ಮತ್ತೆ ಅದೇ ರೀತಿ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಅದರ ಪಕ್ಕದಲ್ಲೇ ಹಾಗೆ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಹೋಗೋಣ. ಒಟ್ಟು ನಾವಿಲ್ಲಿ ಬೇಸ್ ಲೈನಲ್ಲಿ 8 ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಡಬಲ್ ಕ್ರೋಶೆ 8 ಜಾಸ್ತಿ ಆಗಿದೆ ಅಂದರೆ ಕಂಬಗಳು ನೀವು 5 ಈ ರೀತಿ ಸಹ ಮಾಡ್ಕೋಬೋದು. 4, 5 ನೀವು ಎಷ್ಟು ಕಂಬಗಳನ್ನು ಹಾಕ್ಕೊಳ್ತೀರಾ ಅಷ್ಟೇ ಕೌಂಟಿಂಗ್ನಲ್ಲಿ ಹೋಲ್ ಡಿಸೈನ್ ಬೇಸ್ ಲೈನ್ ಅಷ್ಟೇ ಕಂಬಗಳನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಡಿಸೈನ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 8 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. 8 ಕಂಬಗಳನ್ನು ಹಾಕಿದ ನಂತರ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು 3 ಚೈನ್ನ ಡಿಸ್ಟೆನ್ಸ್ಗೆ ನಾವಿಲ್ಲಿ ಮತ್ತೆ ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. 3 ಚೈನ್ನ ಲಾಕ್ ಮಾಡೋದ್ರ ಮೂಲಕ 8 ಡಬಲ್ ಕ್ರೋಶೆಯನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ನಲ್ಲಿ 8 ಡಬಲ್ ಕ್ರೋಶೆ ಹಾಕ್ಕೊಂಡೆ, ನಂತರ 3 ಚೈನ್ ಹಾಕ್ಕೊಂಡು ಮತ್ತೆ ಹಾಗೆ 8 ಡಬಲ್ ಕ್ರೋಶೆಯನ್ನು ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಕೌಂಟನ್ನು ಮಾಡ್ಕೊಳ್ಳಿ, ಕೌಂಟನ್ನು ಮಿಸ್ ಮಾಡ್ಕೋಬೇಡಿ, ಡಿಸೈನ್ ವೇರಿಯೇಷನ್ ಆಗುತ್ತೆ. ಸೊ ಇದೇ ರೀತಿ 8 ಡಬಲ್ ಕ್ರೋಶೆ ಹಾಕಿದ ನಂತರ ನೋಡ್ಕೊಳ್ಳಿ, ತೋರಿಸ್ತೀನಿ. ದಾರವನ್ನು ಮೇಲ್ಭಾಗ ಮಾಡಿ ಒಂದು ಫ್ಲವರ್ ಬೀಡನ್ನು ತೊಗೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿರುವಂತಹ ಫ್ಲವರ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿದ ನಂತರ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಡಬಲ್ ಕ್ರೋಶೆಯನ್ನು ಮಾಡೋದ್ರ ಮೂಲಕ ನಾವು ಬೀಡನ್ನು ಲಾಕನ್ನು ಮಾಡ್ಕೋಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಬೀಡನ್ನು ಡಬಲ್ ಕ್ರೋಶೆಯ ಮೂಲಕ ನಾವು ಲಾಕನ್ನು ಮಾಡಿಕೊಂಡು ಇದೇ ರೀತಿ ಒಟ್ಟು 8 ಡಬಲ್ ಕ್ರೋಶೆ ಅಥವಾ 8 ಕಂಬಗಳನ್ನು ನಾವಿಲ್ಲಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಅದೇ ರೀತಿ ಹಾಕ್ಕೊತಾ ಹೋಗಬೇಕು. 8 ಕಂಬಗಳನ್ನು ಹಾಕಿದ ನಂತರ ಮತ್ತೆ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕಿದ ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಳ್ಳೋಣ. ನಂತರ 8 ಕಂಬಗಳನ್ನು ಅದೇ ರೀತಿ ಹಾಕ್ಕೊತಾ ಹೋಗೋಣ. 8 ಕಂಬಗಳನ್ನು ಹಾಗೆ 3 ಚೈನ್ನ ನಂತರ ಡಬಲ್ ಕ್ರೋಶೆಯನ್ನು 8 ಡಬಲ್ ಕ್ರೋಶೆ ಅಥವಾ 8 ಕಂಬಗಳನ್ನು ನಾವು ಹಾಕಿದ ನಂತರ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನೋಡಿ, 8 ಕಂಬಗಳನ್ನು ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡೆ, ಮತ್ತೆ 8 ಕಂಬ ಒಂದು ಫ್ಲವರ್ ಬೀಡ್ ಲಾಕ್ ಮಾಡಿಕೊಂಡೆ, 8 ಕಂಬ ಮತ್ತು 3 ಚೈನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸ್ಯಾರಿನಲ್ಲಷ್ಟೇ ಇದೇ ರೀತಿ ಆಲ್ಟರ್ನೇಟ್ ಮಾಡ್ಕೊತಾ ಹೋಗಬೇಕು. ನಂತರ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಡಿ, ಮತ್ತು ಇದನ್ನು ಹಾಗೆ ಬಟ್ಟೆನ ರಿವರ್ಸ್ ತಿರುಗಿಸ್ಕೊಂಡು 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. ಕೌಂಟನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 4 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡು ಡಿಸ್ಟೆನ್ಸ್ಗೆ ಸರಿಯಾಗಿ 4 ಚೈನ್ ಡಿಸ್ಟೆನ್ಸ್ಗೆ ಲೆವೆಲ್ಗೆ ಇಟ್ಕೊಂಡು ಅದನ್ನು ನಾವು ಕಂಬಗಳ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಮತ್ತೆ ನಾವು 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡ್ರೆ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಮೊದಲನೇ ಕಂಬ ನಾವು 8 ಕಂಬನ ಹಾಕಿದ್ವಲ್ಲ, ಮೊದಲನೇ ಕಂಬದಕ್ಕೆ 4 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು 8ನೇ ಕೊನೆ ಕಂಬಕ್ಕೆ 8 ಇಲ್ಲ ಅಥವಾ 7ನೇ ಕಂಬಕ್ಕೆ ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಈಗ ನಾವು ಬೀಡ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಆರ್ಚ್ ಬರಬೇಕು. ಸೊ ಅದಕ್ಕೋಸ್ಕರ ಬೀಡ್ನ ಸುತ್ತ ಚೈನನ್ನು ಕೌಂಟ್ ಮಾಡ್ಕೊಳ್ಳೋಣ. 4 ಚೈನ್, 5 ಚೈನ್ ಚೆಕ್ ಮಾಡ್ಕೊಳ್ಳಿ. ಇದು 5 ಚೈನ್ಗೆ ಓಕೆನಾ, ತುಂಬ ಟೈಟ್ ಆಗುತ್ತಾ ಅಂತ. ಇಲ್ಲ ಅಂದರೆ ಮತ್ತೆ ಇನ್ನೊಂದು ಚೈನನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ 6 ಚೈನನ್ನು ಹಾಕಿದ್ದೀನಿ, ಏಕೆಂದರೆ ಇಲ್ಲಿ ನಾನು ಆರ್ಚನ್ನು ಹಾಕ್ಕೊತೀನಿ. ಸೊ ಅದಕ್ಕೋಸ್ಕರ 6 ಚೈನ್ಗಳನ್ನು ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಹಾಗೆಯೇ 4 ಚೈನನ್ನು ಇದೇ ರೀತಿ ಹೋಲ್ ಡಿಸೈನ್ ಬೇಸ್ ಲೈನನ್ನು ರಿವರ್ಸ್ನಲ್ಲಿ 4 ಚೈನ್ನ ಹಾಕ್ಕೊಂಡು ಬೀಡ್ನ ಬ್ಯಾಕ್ ಸೈಡ್ಗೆ 6 ಚೈನ್ನ ಹಾಕ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ, ನಂತರ ಮತ್ತೆ 4 ಚೈನನ್ನು ಹಾಕ್ಕೊಂಡು ಮತ್ತೆ ಕಂಬದ ಮೇಲೆ ಹಾಗೆಯೇ 4 ಚೈನನ್ನು ಡಿಸ್ಟೆನ್ಸ್ಗೆ ಸರಿಯಾಗಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಬೇಸ್ ಲೈನ್ ಕಂಪ್ಲೀಟಾಗಿ ತುಂಬಾ ಈಸಿ ಅಂತಲೇ ಹೇಳ್ಬೋದು, ಕನ್ಫ್ಯೂಷನ್ ಬೇಡ ಫ್ರೆಂಡ್ಸ್. ನೋಡಿ ಈ ರೀತಿ ಬೇಸ್ ಲೈನ್ ರೆಡಿಯಾಗಿದೆ. ರಿವರ್ಸ್ನಲ್ಲಿ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡ್ನಲ್ಲಿ 4 ಚೈನ್ ಹಾಕಿರೋದ ಲಾಕ್ ಮಾಡ್ಕೊಂಡಿರೋದು. ನಂತರ ಥ್ರೆಡ್ಡನ್ನು ಲಾಕ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ಸಿಸರ್ನಲ್ಲಿ ಥ್ರೆಡ್ ಲಾಕ್ ಮಾಡ್ಕೊಳ್ಳೋಣ.
ಸೊ ಬೇಸ್ಲೈನ್ ಕಂಪ್ಲೀಟಾಗಿ ಆಗಿದೆ. ನಂತರ ನಾನಿಲ್ಲಿ ಪಿಂಕ್ ಕಲರ್ 6 ಎಳೆ ದಾರವನ್ನು ತೊಗೊಂಡು ಸ್ಟಾರ್ಟಿಂಗ್ನಲ್ಲಿ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಲಾಕ್ನ ಮೇಲೆ ಗ್ರೀನ್ ಕಲರ್ ಲಾಕ್ ಮಾಡ್ಕೊಂಡಿದ್ವಲ್ಲ ಚೈನ್ ಲಾಕ್, ಆ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆಯನ್ನು ಹಾಕಿದ ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 4 ಚೈನ್ನ ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. 4 ಚೈನ್ನ ಲಾಕ್ನ ಮೇಲೆ ನಾವು ಒಂದು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತೆ ಹಾಗೆಯೇ ಚೈನ್ಗಳನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಮತ್ತೆ 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು 4 ಚೈನ್ಗೆ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಂಡಿದ್ದೀನಿ. ನಂತರ ಪಕ್ಕದಲ್ಲಿರುವಂಥ 4 ಚೈನ್ನ ಒಳಗಡೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆನ ಹಾಕಿದ ನಂತರ ಅಲ್ಲಿಂದಲೇ ಸೂಜಿ ಮೇಲೆ ನಾನಿಲ್ಲಿ 2 ಟೈಮ್ ದಾರವನ್ನು ತೊಗೊತಿದ್ದೀನಿ, ಅಂದರೆ ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಅಲ್ಲೇ ನಾವು ಬೀಡ್ನ ಬ್ಯಾಕ್ ಸೈಡ್ನಲ್ಲಿ 6 ಚೈನ್ ಹಾಕ್ಕೊಂಡಿದ್ವಲ್ಲ, 6 ಚೈನ್ನ ಒಳಗಡೆ ನಾವು ತ್ರಿಬಲ್ ಕ್ರೋಶೆಯನ್ನು 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ 3 ಟೈಮ್ ಲಾಕನ್ನು ಮಾಡಿದ್ರೆ ಅದನ್ನು ನಾವು ತ್ರಿಬಲ್ ಕ್ರೋಶೆ ಅಂತ ಕರಿತೀವಿ. ಒಟ್ಟು ನಾನಿಲ್ಲಿ ಫ್ರೆಂಡ್ಸ್ 16 ನಿಮಗೆ ಎಷ್ಟು ಕೌಂಟ್ ಮಾಡ್ಕೊಳ್ಳಿ ನೀವು ಎಷ್ಟು ಅಂತ. ನನಗೆ ಇಲ್ಲಿ 16 ತ್ರಿಬಲ್ ಕ್ರೋಶೆ ಇಡ್ಸಿದೆ. ಸೊ ನಾನಿಲ್ಲಿ 16 ತ್ರಿಬಲ್ ಕ್ರೋಶೆಯನ್ನು ಹಾಕ್ಕೊತೀನಿ. ಕೌಂಟನ್ನು ಮಾಡ್ಕೊಳ್ಳಿ ನೀವು. ಇನ್ ಕೇಸ್ 6 ಚೈನ್ ಜಾಸ್ತಿ ಹಾಕಿದರೆ 16ಗಿಂತ 18 ಈ ರೀತಿ ನಿಮಗೆ ಡಿಸ್ಟೆನ್ಸ್ ಅದು ಚೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಟೋಟಲಾಗಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕೌಂಟನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೌಂಟ್ ಮಾಡಿಕೊಂಡು ಇನ್ ಕೇಸ್ 18 ಆಗಿದರೆ ಹೋಲ್ ಡಿಸೈನ್ 18 ಹಾಕ್ಕೊಳ್ಳಿ. ನೋಡಿದ್ರಲ್ಲ ನಾನು ಇಲ್ಲಿ 16 ತ್ರಿಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ತ್ರಿಬಲ್ ಕ್ರೋಶೆನ ಹಾಕಿದ ನಂತರ ಇದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ. ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ಮತ್ತು 4 ಚೈನ್ನ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ನಾನಿಲ್ಲಿ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡ್ವಿ, 4 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡ್ಕೊಂಡ್ವಿ. ನಂತರ ಪಕ್ಕದಲ್ಲಿ ಇರುವಂಥ 4 ಚೈನ್ನ ಒಳಗಡೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆನ ಹಾಕಿದ ನಂತರ ಮತ್ತೆ ಅಲ್ಲಿಂದಲೇ ನಾವು ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ಬೀಡ್ನ ಬ್ಯಾಕ್ ಸೈಡಲ್ಲಿರುವಂತಹ 6 ಚೈನ್ನ ಒಳಗಡೆ ತ್ರಿಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ನಲ್ಲಿ ನಾನಿಲ್ಲಿ 16 ತ್ರಿಬಲ್ ಕ್ರೋಶೆ ಅಂದರೆ 16 ತ್ರಿಬಲ್ ಕ್ರೋಶೆಯನ್ನು ಮಾಡಿದ್ರಿಂದ ಸೊ ಸೇಮ್ ಅದೇ ಕೌಂಟನ್ನು ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಅಂದರೆ ಮತ್ತೆ 16 ತ್ರಿಬಲ್ ಕ್ರೋಶೆಯನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದು ನಮಗೆ ತ್ರಿಬಲ್ ಕ್ರೋಶೆ ಅಂತ ಹೇಳಿದ್ನಲ್ಲ, ಸೊ ಆರ್ಚ್ ಒಂದು ಚಿಕ್ಕದಾಗಿ ಕಾಣಿಸುತ್ತೆ, ಇಲ್ಲ ಕಡಿಮೆ ಹಾಕಿದ್ರೆ ಚಿಕ್ಕದು ದೊಡ್ಡದು ವೇರಿಯೇಷನ್ ಬರುತ್ತೆ. ಸೊ ಕೌಂಟನ್ನು ಮಾಡಿಕೊಂಡು ಹೋಲ್ ಡಿಸೈನ್ ನೀವು ಎಷ್ಟು ಹಾಕಿದ್ದೀರಾ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 2ನೇ ತ್ರಿಬಲ್ ಕ್ರೋಶೆ ಕಂಟಿನ್ಯೂ ಮಾಡಿದ ನಂತರ ಹಾಗೆ ರೆಡಿ ಆಗಿದ ನಂತರ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಾಣಿಸ್ತಾ ಇದೆ ಕ್ಯೂಟ್ ಆಗಿರುವಂತಹ ತ್ರಿಬಲ್ ಕ್ರೋಶೆ ಆರ್ಚ್ ರೆಡಿ ಆಗಿದೆ ಫ್ರೆಂಡ್ಸ್. ಲಾಕನ್ನು ಮಾಡಿದ ನಂತರ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕಿದ ನಂತರ 4 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡೆ 4 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ತಾ ಇದ್ದೀನಿ. ಮತ್ತೆ 4 ಚೈನ್ನ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆಯನ್ನು ಹಾಕಿದ ನಂತರ ಈ ರೀತಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಹಾಗೆಯೇ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ನೆಕ್ಸ್ಟ್ 2 ಚೈನನ್ನು ಹಾಕ್ಕೊಂಡಿದ್ದೀನಿ. 2 ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಮೇಲ್ಭಾಗ ಮಾಡಿ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ. ಡಿಸೈನನ್ನು ಈ ಕಲರ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಗ್ರೀನ್ ಕಲರ್ 6 ಎಳೆ ದಾರವನ್ನು ತೊಗೊಂಡಿದ್ದೀನಿ. ಗ್ರೀನ್ ಕಲರ್ 6 ಎಳೆ ದಾರವನ್ನು ತೊಗೊಂಡು ಅದನ್ನು ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಪಕ್ಕದಲ್ಲೇ ಹಾಗೆಯೇ ಇನ್ನೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ಕೌಂಟನ್ನು ಮಾಡ್ಕೊಳ್ಳಿ ಚೈನ್ಗಳನ್ನು ಹಾಕ್ಕೋಬೇಕಾದ್ರೆ. ನಾನಿಲ್ಲಿ 4 ಚೈನನ್ನು ಹಾಕ್ಕೊಂಡಿದ್ದೀನಿ. 4 ಚೈನ್ನ ಹಾಕ್ಕೊಂಡು ಲಾಕ್ನ ಮೇಲೆ 4 ಚೈನ್ನ ಲಾಕ್ನ ಮೇಲೆ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ನಂತರ ನೋಡ್ಕೊಳ್ಳಿ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಆ ತ್ರಿಬಲ್ ಕ್ರೋಶೆ ಮಾಡಿದ ಚೈನ್ ಹೋಲ್ನ ಮೇಲೆ ನೋಡಿ ಈ ರೀತಿ ಗ್ಯಾಪ್ ಕಾಣಿಸುತ್ತೆ ಪ್ರತಿಯೊಂದು ತ್ರಿಬಲ್ ಕ್ರೋಶೆಯಲ್ಲಿ. ಅಲ್ಲಿಗೆ ಒಂದು ನಾವು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಯನ್ನು ಮಾಡಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಮೆಟಲ್ ಬೀಡನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಬೀಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸ್ಮಾಲ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಹಾಗೆಯೇ ನಿಧಾನವಾಗಿ ಬೀಡನ್ನು ಇನ್ಸರ್ಟ್ ಮಾಡಿ ಡೈರೆಕ್ಟಾಗಿ ಬೀಡ್ ಲಾಕ್ ಮಾಡ್ಕೋಬೇಡಿ. ಪಕ್ಕದಲ್ಲಿರುವಂತಹ ತ್ರಿಬಲ್ ಕ್ರೋಶೆಗೆ ನೋಡಿ ತೋರಿಸ್ತೀನಿ. ಪಕ್ಕದಲ್ಲಿರುವಂಥ ತ್ರಿಬಲ್ ಕ್ರೋಶೆ ಚೈನ್ ಹೋಲ್ಗೆ ಹೋಗಿ ನಾವು ಸಿಂಗಲ್ ಕ್ರೋಶೆಯ ಮೂಲಕ ಬೀಡನ್ನು ಲಾಕ್ ಮಾಡ್ಕೋಬೇಕು. ಮತ್ತು ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಬೀಡನ್ನು ಲಾಕ್ ಮಾಡ್ತಾ ಹೋಗಬೇಕು. ಸೊ ಈ ಕಂಪ್ಲೀಟಾಗಿ ಡಿಸೈನ್ ಹೋಲ್ ತ್ರಿಬಲ್ ಕ್ರೋಶೆ ಮೇಲೆ ನಾವು ಒಂದೊಂದು ಡಬಲ್ ಕ್ರೋಶೆಯನ್ನು ಹಾಕ್ಕೊತ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡನ್ನು
ಲಾಕ್ ಮಾಡ್ತಾ ಹೋಗಬೇಕು. ನಿಮಗಿಲ್ಲಿ ಡಬಲ್ ಕ್ರೋಶಿಯನ್ನು ಹಾಕ್ತಾ ಇಲ್ಲ ನಾನಿಲ್ಲಿ ಗ್ರೀನ್ ಕಲರ್ನಲ್ಲಿ ಒಂದೊಂದು ಬೀಡನ್ನು ಪಿಕ್ ಮಾಡಿಕೊಂಡು ನಾವು ಒಂದೊಂದು ಸಿಂಗಲ್ ಕ್ರೋಶಿಯನ್ನು ಹಾಕೋದ್ರ ಮೂಲಕ ನಾನಿಲ್ಲಿ ಬೀಡನ್ನು ಲಾಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಕಾಣಿಸ್ತಾ ಇದೆ. ಬೀಡನ್ನು ಇನ್ಸರ್ಟ್ ಮಾಡಿ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ಹೋಗಿ ಬೀಡನ್ನು ಸಿಂಗಲ್ ಕ್ರೋಶಿಯ ಮೂಲಕ ಲಾಕ್ ಮಾಡಿಕೊಂಡೆ. ಸೊ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಕ್ಯೂಟ್ ಆಗಿರುವಂತಹ ಒಂದು ಬ್ರೈಡಲ್ ಡಿಸೈನ್ ರೆಡಿ ಆಗ್ತಾ ಇದೆ ಅಲ್ವಾ. ಸೊ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಚೈನ್ಗಳನ್ನು ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಈ ರೀತಿ ರೆಡಿ ಆಗಿದೆ. ಸೊ ತುಂಬಾ ಈಸಿ ಅಲ್ವಾ. ನಂತರ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕ್ಕೊಂಡು 4 ಚೈನ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಇಲ್ಲಿ ಕುಚ್ಚನ್ನು ಹಾಕೋದಕ್ಕೋಸ್ಕರ 4 ಚೈನನ್ನು ಗ್ಯಾಪನ್ನು ಬಿಟ್ಕೊತಾ ಇರೋದು. ನೆಕ್ಸ್ಟು ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ತ್ರಿಬಲ್ ಕ್ರೋಶಿಯ ಚೈನ್ ಹೋಲ್ಗೆ ನಾವು ಒಂದು ಸಿಂಗಲ್ ಕ್ರೋಶಿಯನ್ನು ಹಾಕ್ಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ನಂತರ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ತ್ರಿಬಲ್ ಕ್ರೋಶಿಯ ಚೈನ್ಗೆ ನಾವು ಸಿಂಗಲ್ ಕ್ರೋಶಿಯನ್ನು ಮಾಡೋದ್ರ ಮೂಲಕ ಬೀಡನ್ನು ಲಾಕ್ ಮಾಡ್ತಾ ಹೋಗಬೇಕು. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ ಇದೇ ರೀತಿ ಹೋಲ್ ಡಿಸೈನ್. ದಾರವನ್ನು ಮೇಲ್ಭಾಗ ಮಾಡಬೇಕು, ಬೀಡನ್ನು ಹಾಕ್ಕೊಳ್ಳೋಣ. ನಂತರ ಸಿಂಗಲ್ ಕ್ರೋಶಿಯ ಮೂಲಕ ಪಕ್ಕದಲ್ಲಿರುವಂಥ ಚೈನ್ ಹೋಲ್ಗೆ ನೋಡಿ ತೋರಿಸ್ತಾ ಇದ್ದೀನಿ. ಚೈನ್ ಹೋಲ್ಗೆ ನಾವು ಸಿಂಗಲ್ ಕ್ರೋಶಿಯ ಮೂಲಕ ಲಾಕನ್ನು ಮಾಡ್ಕೋಬೇಕು. ಸೊ ಈ ರೀತಿ ಕಂಪ್ಲೀಟಾಗಿ ಡಿಸೈನ್ ಎಂಡ್ ಆಗಿದೆ. ನಿಮಗೆ ಇದನ್ನು ಸ್ಯಾರಿಗೆ ಹಾಕಿದ್ರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸ್ಯಾರಿ ಅಂತಲೇ ಹೇಳ್ಬೋದು. ತುಂಬ ರಿಚ್ ಆಗಿರುವಂಥ ಡಿಸೈನ್ ರೆಡಿ ಆಗಿದೆ. ರಿಚ್ ಲುಕ್ಕನ್ನು ಕೊಡ್ತಾ ಇದೆ. ನಾನಿಲ್ಲಿ 127ನಲ್ಲಿ ನಾನಿಲ್ಲಿ ಕುಚ್ಚನ್ನು ಪಿಂಕ್ ಕಲರ್ನಲ್ಲಿ ಹಾಕಿದ್ದೀನಿ. ಅಂದರೆ ಡಬಲ್ನಲ್ಲಿ 240, 240 ಎಳೆನಲ್ಲಿ ಸ್ಯಾರಿ ಕುಚ್ಚು ರೆಡಿಯಾಗಿದೆ ಫ್ರೆಂಡ್ಸ್. ಬ್ರೈಡಲ್ ಲುಕ್ಕನ್ನು ಕೊಡುವಂತಹ ಸ್ಯಾರಿ ಕುಚ್ಚು ಡಿಸೈನ್, ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್, ಕ್ರೋಶಾ ಕುಚ್ಚು ಡಿಸೈನ್, ಕ್ರೋಚೆಟ್ ಡಿಸೈನ್, ತುಂಬಾ ಕ್ಯೂಟ್ ಆಗಿರುವಂತಹ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಇಷ್ಟ ಆಯಿತು ನನಗಿದು. ಪಿಂಕ್ ಗ್ರೀನ್ ಕಾಂಬಿನೇಷನ್ ನನಗೆ ನನ್ನ ಫೇವ್ರೆಟ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಬ್ರೈಡಲ್ ಲುಕ್ಕನ್ನು ಕೊಡುವಂತಹ ಈಸಿಯೆಸ್ಟ್ ಅಂತಲೇ ಹೇಳ್ಬೋದು. ಬ್ರೈಡಲ್ ಆಗಿದ್ರೂ ತುಂಬ ಈಸಿಯಾಗಿ ಸುಲಭವಾಗಿ ಹಾಕುವಂತಹ ಬ್ರೈಡಲ್ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.